ಅಶ್ವಿನಿ ದೇವಾಡಿಗ. ನೋಡಿ, ಅದೆಷ್ಟೇ ಹೇಳಿದ್ರು ಕೂಡ ದೀಪಾವಳಿ ಹಬ್ಬ ಬಂತು, ಬಹಳ ಹುಷಾರಾಗಿರಿ, ಪಟಾಕಿ ಹೊಡೀರಿ, ಖುಷಿ ಪಡಿ, ಆದ್ರೆ ಹುಷಾರಾಗಿರಿ, ನಿಮ್ಮ ಹುಷಾರಲ್ಲಿ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಎಷ್ಟೇ ಹೇಳಿದ್ರು ಕೂಡ ಪ್ರತಿ ಬಾರಿಯೂ ಕೂಡ ಈ ಪಟಾಕಿಯಿಂದ ಅವಾಂತರಗಳಾಗ್ತಾ ಇದೆಯಲ್ಲ, ಅದು ನಿಲ್ತಾ ಇಲ್ಲ. ದೀಪಾವಳಿ ಹಬ್ಬಕ್ಕೆ ಬದುಕು ಬೆಳಕಾಗಬೇಕು, ಆದ್ರೆ ಹಲವರ ಬದುಕಲ್ಲಿ ಕತ್ತಲೆ. ರಾಜ್ಯದಲ್ಲಿ ಇನ್ನೂ ಕೂಡ ಪಟಾಕಿ ಅವಘಡಗಳ ಸಂಖ್ಯೆ ಕಡಿಮೆ ಆಗಿಲ್ಲ. ದೀಪಾವಳಿ ಮೊದಲ ದಿನವೇ 14 ಮಂದಿ ಕಣ್ಣಿಗೆ ಗಾಯ ಆಗಿದೆ. ಮಿಂಟೋ, ನಾರಾಯಣ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಗಾಯಾಳುಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 6 ಜನರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅದರಲ್ಲೂ ಗಂಭೀರವಾಗಿ ಗಾಯಗಳಾಗಿರೋದು, ಸಣ್ಣ ಪುಟ್ಟ ಗಾಯಗಳಲ್ಲ, ಗಂಭೀರವಾಗಿ ಗಾಯಗಳಾಗಿರೋದು, ಕಣ್ಣಿಗೆ ಏಟು ಮಾಡಿಕೊಂಡಿದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 8 ಜನ ಇದ್ದಾರೆ. 8 ಜನರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನಾರಾಯಣ ನೇತ್ರಾಲಯ, ಮಿಂಟೋ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ದಾಖಲಾಗ್ತಾ ಇರೋರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪ್ತಿ, ಪ್ರತಿ ಬಾರಿಯೂ ಕೂಡ ಹಬ್ಬ ಬಂದಂತಹ ಸಂದರ್ಭದಲ್ಲಿ, ವಿಶೇಷವಾಗಿ ದೀಪಾವಳಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಪಟಾಕಿಯಿಂದ ಗಾಯ ಮಾಡಿಕೊಂಡವರು, ಗಂಭೀರವಾಗಿ ಗಾಯ ಮಾಡಿಕೊಂಡವರ ಸಂಖ್ಯೆಗಳೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಏನ್ ಡೀಟೇಲ್ಸ್ ಇದೆ ಈಗ? ಎಷ್ಟು ಮಂದಿ ಚಿಕಿತ್ಸೆ ಪಡಿತಾ ಇದ್ದಾರೆ? ಯಾವ ರೀತಿಯಲ್ಲಿ ಇದ್ದಾರೆ? ಈಗ ಸ್ಥಿತಿ ಹೇಗಿದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದೀಪ್ತಿ. ಅಶ್ವಿನಿ, ನಾನೀಗ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿದ್ದೀನಿ. ಮಿಂಟೋ ಆಸ್ಪತ್ರೆಯಲ್ಲಿ ಪ್ರತಿ ಸಲದಂತೆ ಈ ಬಾರಿನೂ ಕೂಡ ಪಟಾಕಿಗಳಿಂದ ಏನಾದರೂ ತೊಂದರೆ ಆದ್ರೆ ಅಂತವರಿಗೆ ಚಿಕಿತ್ಸೆಗೆ ಅಂತ ಹೇಳಿ 24/7 ಪ್ರತ್ಯೇಕವಾದಂತಹ ವಾರ್ಡ್ನ ತೆಗೆದಿದ್ದಾರೆ. ಆ ವಾರ್ಡ್ ಹತ್ರ ನಾವು ಹೋಗೋಣ. ನಮಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಮಾಹಿತಿ ಪ್ರಕಾರ ಇಲ್ಲಿ ತನಕ ಒಟ್ಟು ಬೆಂಗಳೂರಿನಲ್ಲಿ 33 ಜನರ ಕಣ್ಣಿಗೆ ಗಾಯ ಆಗಿದೆ ಅನ್ನೋದು. ಅದರಲ್ಲಿ 13 ಜನ ಮಿಂಟೋ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ನಾವು ತೋರಿಸ್ತಾ ಇರುವಂತಹ ವಾರ್ಡ್ ನೀವು ನೋಡಬಹುದು. ಪಟಾಕಿ ಸಿಡಿತದಿಂದ ಗಾಯಗೊಂಡವರ ವಾರ್ಡ್ಗೆ ದಾರಿ ಅಂತ ಹಾಕಿದ್ದಾರೆ. ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ವಾರ್ಡ್ ನಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ಪ್ರತ್ಯೇಕವಾಗಿ ಪಟಾಕಿ ಸಿಡಿತದಿಂದ ಗಾಯ ಆದವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ನಿನ್ನೆಯಿಂದನೂ ಇವತ್ತಿನ ತನಕ ಒಟ್ಟು 13 ಜನ ದಾಖಲಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆ 8 ಅಂತ ಇತ್ತು, ಇದೀಗ 13ಕ್ಕೆ ಈ ಸಂಖ್ಯೆ ಏರಿಕೆ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಪ್ರತಿ ವರ್ಷನೂ ಕೂಡ ಮಿಂಟೋ ಆಸ್ಪತ್ರೆಯಿಂದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಈ ಪಟಾಕಿ ಗಾಯಗೊಂಡಂತವರಿಗಾಗಿ ಈ ವಾರ್ಡ್ಗಳನ್ನ ಮಾಡಿ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ದಿನದ 24 ಗಂಟೆನೂ ಕೂಡ ಈ ಒಂದು ಚಿಕಿತ್ಸೆಯ ಸೌಲಭ್ಯವನ್ನ ಕೂಡ ಕಲ್ಪಿಸಲಾಗಿದೆ. 2 ಮಕ್ಕಳಿಗೆ ಗಾಯ ಆಗಿರುವಂತದ್ದು, ಅವರ ಶಸ್ತ್ರಚಿಕಿತ್ಸೆ ಕೂಡ ನಡೆದಿರುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇದು ಬಿಟ್ಟು ನಾರಾಯಣ ನೇತ್ರಾಲಯದಲ್ಲಿ ಒಟ್ಟು 20 ಜನರಿಗೆ ಗಾಯ ಆಗಿರುವಂತಹ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಅಂದ್ರೆ ವೈದ್ಯರು ಪ್ರತಿ ಸತಿನೂ ಕೂಡ ಹೇಳುವಂತದ್ದು, ಪಟಾಕಿಯನ್ನ ಹೊಡೆಯುವಂತಹ ಸಂದರ್ಭದಲ್ಲಿ ತುಂಬಾ ಜಾಗ್ರತೆಯನ್ನ ವಹಿಸಬೇಕು. ಅದರಲ್ಲೂ ಮುಖ್ಯವಾಗಿ ಮಕ್ಕಳು ಪಟಾಕಿಯನ್ನ ಹೊಡೆಯುವಂತಹ ಸಂದರ್ಭದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿ ಪ್ರತಿ ಸತಿನೂ ಹೇಳ್ತಾ ಇದ್ದಾರೆ. ಇನ್ನು ವಾರ್ಡಿನ ನಾವು ದೃಶ್ಯವನ್ನ ತೋರಿಸ್ತಾ ಇದ್ದೇವೆ. ಪ್ರತ್ಯೇಕವಾದಂತಹ ಬೆಡ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಗಾಯಗೊಂಡಂತವರು ನೇರವಾಗಿ ಕರ್ಕೊಂಡು ಬಂದು ಅವರನ್ನ ಇಲ್ಲಿ ಚಿಕಿತ್ಸೆಯನ್ನ ಕೊಡುವಂತದ್ದು. ಒಂದು ವೇಳೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದ್ರೆ ಆಪರೇಷನ್ ಥಿಯೇಟರ್ಗೆ ಹೋಗಿ ಕರ್ಕೊಂಡು ಹೋಗಿ ಅಲ್ಲಿ ಆಪರೇಟ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಈಗಲೂ ಕೂಡ ಒಂದು ಬಾಲಕನಿಗೆ ಆಪರೇಷನ್ ಮಾಡುವಂತಹ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ. ಇಲ್ಲಿ ತನಕ ನಗರದಲ್ಲಿ ಒಟ್ಟು 33 ಮಂದಿಗೆ ಗಾಯ ಆಗಿರುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಮಿಂಟೋ ಆಸ್ಪತ್ರೆಯಲ್ಲೂ ಕೂಡ ಪ್ರತಿ ವರ್ಷದಂತೆ ಈ ಬಾರಿನೂ ಕೂಡ ಪ್ರಕರಣಗಳು ಏರಿಕೆ ಆಗ್ತಾ ಇದೆ. ವೈದ್ಯರು ಪ್ರತಿ ಸತಿ ನಮಗೆ ದೀಪಾವಳಿ ಮುಂಚಿತವಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ಈ ವರ್ಷ ಕಮ್ಮಿ ಆಗ್ಲಿ, ಯಾರು ಕೂಡ ಸಮಸ್ಯೆಗೆ ಒಳಗಾಗಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದಿಲ್ಲೊಂದು ಕಾರಣದಲ್ಲಿ ಪಟಾಕಿ ಹೊಡೆದು ಕಣ್ಣಿಗೆ ಗಾಯ ಮಾಡ್ಕೊಂತಾ ಇದ್ದಾರೆ, ಇಲ್ಲಾಂದ್ರೆ ಬೈ ಸ್ಟ್ಯಾಂಡರ್ಸ್ ಸುಮ್ಮನೆ ರಸ್ತೆ ಬದಿಯಲ್ಲಿ ಹೋಗ್ತಾ ಇರ್ತಾರೆ, ಅವರ ಕಣ್ಣಿಗೆ ಹೊಡೆದು ಗಾಯ ಆಗುವಂತಹ ಕೆಲವು ಸನ್ನಿವೇಶಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಅಶ್ವಿನಿ. ರೈಟ್ ದೀಪ್ತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಶ್ವಿನಿ ದೇವಾಡಿಗ. ನೋಡಿ, ಅದೆಷ್ಟೇ ಹೇಳಿದ್ರು ಕೂಡ ದೀಪಾವಳಿ ಹಬ್ಬ ಬಂತು, ಬಹಳ ಹುಷಾರಾಗಿರಿ, ಪಟಾಕಿ ಹೊಡೀರಿ, ಖುಷಿ ಪಡಿ, ಆದ್ರೆ ಹುಷಾರಾಗಿರಿ, ನಿಮ್ಮ ಹುಷಾರಲ್ಲಿ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಎಷ್ಟೇ ಹೇಳಿದ್ರು ಕೂಡ ಪ್ರತಿ ಬಾರಿಯೂ ಕೂಡ ಈ ಪಟಾಕಿಯಿಂದ ಅವಾಂತರಗಳಾಗ್ತಾ ಇದೆಯಲ್ಲ, ಅದು ನಿಲ್ತಾ ಇಲ್ಲ. ದೀಪಾವಳಿ ಹಬ್ಬಕ್ಕೆ ಬದುಕು ಬೆಳಕಾಗಬೇಕು, ಆದ್ರೆ ಹಲವರ ಬದುಕಲ್ಲಿ ಕತ್ತಲೆ. ರಾಜ್ಯದಲ್ಲಿ ಇನ್ನೂ ಕೂಡ ಪಟಾಕಿ ಅವಘಡಗಳ ಸಂಖ್ಯೆ ಕಡಿಮೆ ಆಗಿಲ್ಲ. ದೀಪಾವಳಿ ಮೊದಲ ದಿನವೇ 14 ಮಂದಿ ಕಣ್ಣಿಗೆ ಗಾಯ ಆಗಿದೆ. ಮಿಂಟೋ, ನಾರಾಯಣ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಗಾಯಾಳುಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 6 ಜನರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅದರಲ್ಲೂ ಗಂಭೀರವಾಗಿ ಗಾಯಗಳಾಗಿರೋದು, ಸಣ್ಣ ಪುಟ್ಟ ಗಾಯಗಳಲ್ಲ, ಗಂಭೀರವಾಗಿ ಗಾಯಗಳಾಗಿರೋದು, ಕಣ್ಣಿಗೆ ಏಟು ಮಾಡಿಕೊಂಡಿದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 8 ಜನ ಇದ್ದಾರೆ. 8 ಜನರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನಾರಾಯಣ ನೇತ್ರಾಲಯ, ಮಿಂಟೋ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ದಾಖಲಾಗ್ತಾ ಇರೋರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪ್ತಿ, ಪ್ರತಿ ಬಾರಿಯೂ ಕೂಡ ಹಬ್ಬ ಬಂದಂತಹ ಸಂದರ್ಭದಲ್ಲಿ, ವಿಶೇಷವಾಗಿ ದೀಪಾವಳಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಪಟಾಕಿಯಿಂದ ಗಾಯ ಮಾಡಿಕೊಂಡವರು, ಗಂಭೀರವಾಗಿ ಗಾಯ ಮಾಡಿಕೊಂಡವರ ಸಂಖ್ಯೆಗಳೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಏನ್ ಡೀಟೇಲ್ಸ್ ಇದೆ ಈಗ? ಎಷ್ಟು ಮಂದಿ ಚಿಕಿತ್ಸೆ ಪಡಿತಾ ಇದ್ದಾರೆ? ಯಾವ ರೀತಿಯಲ್ಲಿ ಇದ್ದಾರೆ ಈಗ? ಸ್ಥಿತಿ ಹೇಗಿದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದೀಪ್ತಿ. ಅಶ್ವಿನಿ, ನಾನೀಗ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿದ್ದೀನಿ. ಮಿಂಟೋ ಆಸ್ಪತ್ರೆಯಲ್ಲಿ ಪ್ರತಿ ಸಲದಂತೆ ಈ ಬಾರಿನೂ ಕೂಡ ಪಟಾಕಿಗಳಿಂದ ಏನಾದರೂ ತೊಂದರೆ ಆದ್ರೆ ಅಂತವರಿಗೆ ಚಿಕಿತ್ಸೆಗೆ ಅಂತ ಹೇಳಿ 24/7 ಪ್ರತ್ಯೇಕವಾದಂತಹ ವಾರ್ಡ್ ನ ತೆಗೆದಿದ್ದಾರೆ. ಆ ವಾರ್ಡ್ ಹತ್ರ ನಾವು ಹೋಗೋಣ. ನಮಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಮಾಹಿತಿ ಪ್ರಕಾರ ಇಲ್ಲಿ ತನಕ ಒಟ್ಟು ಬೆಂಗಳೂರಿನಲ್ಲಿ 33 ಜನರ ಕಣ್ಣಿಗೆ ಗಾಯ ಆಗಿದೆ ಅನ್ನೋದು. ಅದರಲ್ಲಿ 13 ಜನ ಮಿಂಟೋ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ನಾವು ತೋರಿಸ್ತಾ ಇರುವಂತಹ ವಾರ್ಡ್ ನೀವು ನೋಡಬಹುದು. ಪಟಾಕಿ ಸಿಡಿತದಿಂದ ಗಾಯಗೊಂಡವರ ವಾರ್ಡ್ಗೆ ದಾರಿ ಅಂತ ಹಾಕಿದ್ದಾರೆ. ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ವಾರ್ಡ್ ನಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ಪ್ರತ್ಯೇಕವಾಗಿ ಪಟಾಕಿ ಸಿಡಿತದಿಂದ ಗಾಯ ಆದವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ನಿನ್ನೆಯಿಂದನೂ ಇವತ್ತಿನ ತನಕ ಒಟ್ಟು 13 ಜನ ದಾಖಲಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆ 8 ಅಂತ ಇತ್ತು, ಇದೀಗ 13ಕ್ಕೆ ಈ ಸಂಖ್ಯೆ ಏರಿಕೆ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಪ್ರತಿ ವರ್ಷನೂ ಕೂಡ ಮಿಂಟೋ ಆಸ್ಪತ್ರೆಯಿಂದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಈ ಪಟಾಕಿ ಗಾಯಗೊಂಡಂತವರಿಗಾಗಿ ಈ ವಾರ್ಡ್ಗಳನ್ನ ಮಾಡಿ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ದಿನದ 24 ಗಂಟೆನೂ ಕೂಡ ಈ ಒಂದು ಚಿಕಿತ್ಸೆಯ ಸೌಲಭ್ಯವನ್ನ ಕೂಡ ಕಲ್ಪಿಸಲಾಗಿದೆ. 2 ಮಕ್ಕಳಿಗೆ ಗಾಯ ಆಗಿರುವಂತದ್ದು, ಅವರ ಶಸ್ತ್ರಚಿಕಿತ್ಸೆ ಕೂಡ ನಡೆದಿರುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇದು ಬಿಟ್ಟು ನಾರಾಯಣ ನೇತ್ರಾಲಯದಲ್ಲಿ ಒಟ್ಟು 20 ಜನರಿಗೆ ಗಾಯ ಆಗಿರುವಂತಹ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಅಂದ್ರೆ ವೈದ್ಯರು ಪ್ರತಿ ಸತಿನೂ ಕೂಡ ಹೇಳುವಂತದ್ದು, ಪಟಾಕಿಯನ್ನ ಹೊಡೆಯುವಂತಹ ಸಂದರ್ಭದಲ್ಲಿ ತುಂಬಾ ಜಾಗ್ರತೆಯನ್ನ ವಹಿಸಬೇಕು. ಅದರಲ್ಲೂ ಮುಖ್ಯವಾಗಿ ಮಕ್ಕಳು ಪಟಾಕಿಯನ್ನ ಹೊಡೆಯುವಂತಹ ಸಂದರ್ಭದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿ ಪ್ರತಿ ಸತಿನೂ ಹೇಳ್ತಾ ಇದ್ದಾರೆ. ಇನ್ನು ವಾರ್ಡಿನ ನಾವು ದೃಶ್ಯವನ್ನ ತೋರಿಸ್ತಾ ಇದ್ದೇವೆ. ಪ್ರತ್ಯೇಕವಾದಂತಹ ಬೆಡ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಗಾಯಗೊಂಡಂತವರು ನೇರವಾಗಿ ಕರ್ಕೊಂಡು ಬಂದು ಅವರನ್ನ ಇಲ್ಲಿ ಚಿಕಿತ್ಸೆಯನ್ನ ಕೊಡುವಂತದ್ದು. ಒಂದು ವೇಳೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದ್ರೆ ಆಪರೇಷನ್ ಥಿಯೇಟರ್ಗೆ ಹೋಗಿ ಕರ್ಕೊಂಡು ಹೋಗಿ ಅಲ್ಲಿ ಆಪರೇಟ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಈಗಲೂ ಕೂಡ ಒಂದು ಬಾಲಕನಿಗೆ ಆಪರೇಷನ್ ಮಾಡುವಂತಹ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ. ಇಲ್ಲಿ ತನಕ ನಗರದಲ್ಲಿ ಒಟ್ಟು 33 ಮಂದಿಗೆ ಗಾಯ ಆಗಿರುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಮಿಂಟೋ ಆಸ್ಪತ್ರೆಯಲ್ಲೂ ಕೂಡ ಪ್ರತಿ ವರ್ಷದಂತೆ ಈ ಬಾರಿನೂ ಕೂಡ ಪ್ರಕರಣಗಳು ಏರಿಕೆ ಆಗ್ತಾ ಇದೆ. ವೈದ್ಯರು ಪ್ರತಿ ಸತಿ ನಮಗೆ ದೀಪಾವಳಿ ಮುಂಚಿತವಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ಈ ವರ್ಷ ಕಮ್ಮಿ ಆಗ್ಲಿ, ಯಾರು ಕೂಡ ಸಮಸ್ಯೆಗೆ ಒಳಗಾಗಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದಿಲ್ಲೊಂದು ಕಾರಣದಲ್ಲಿ ಪಟಾಕಿ ಹೊಡೆದು ಕಣ್ಣಿಗೆ ಗಾಯ ಮಾಡ್ಕೊಂತಾ ಇದ್ದಾರೆ, ಇಲ್ಲಾಂದ್ರೆ ಬೈ ಸ್ಟ್ಯಾಂಡರ್ಸ್ ಸುಮ್ಮನೆ ರಸ್ತೆ ಬದಿಯಲ್ಲಿ ಹೋಗ್ತಾ ಇರ್ತಾರೆ, ಅವರ ಕಣ್ಣಿಗೆ ಹೊಡೆದು ಗಾಯ ಆಗುವಂತಹ ಕೆಲವು ಸನ್ನಿವೇಶಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಅಶ್ವಿನಿ. ರೈಟ್ ದೀಪ್ತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಶ್ವಿನಿ ದೇವಾಡಿಗ. ನೋಡಿ, ಅದೆಷ್ಟೇ ಹೇಳಿದ್ರು ಕೂಡ ದೀಪಾವಳಿ ಹಬ್ಬ ಬಂತು, ಬಹಳ ಹುಷಾರಾಗಿರಿ, ಪಟಾಕಿ ಹೊಡೀರಿ, ಖುಷಿ ಪಡಿ, ಆದ್ರೆ ಹುಷಾರಾಗಿರಿ, ನಿಮ್ಮ ಹುಷಾರಲ್ಲಿ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಎಷ್ಟೇ ಹೇಳಿದ್ರು ಕೂಡ ಪ್ರತಿ ಬಾರಿಯೂ ಕೂಡ ಈ ಪಟಾಕಿಯಿಂದ ಅವಾಂತರಗಳಾಗ್ತಾ ಇದೆಯಲ್ಲ, ಅದು ನಿಲ್ತಾ ಇಲ್ಲ. ದೀಪಾವಳಿ ಹಬ್ಬಕ್ಕೆ ಬದುಕು ಬೆಳಕಾಗಬೇಕು, ಆದ್ರೆ ಹಲವರ ಬದುಕಲ್ಲಿ ಕತ್ತಲೆ. ರಾಜ್ಯದಲ್ಲಿನೂ ಕೂಡ ಪಟಾಕಿ ಅವಘಡಗಳ ಸಂಖ್ಯೆ ಕಡಿಮೆ ಆಗಿಲ್ಲ. ದೀಪಾವಳಿ ಮೊದಲ ದಿನವೇ 14 ಮಂದಿ ಕಣ್ಣಿಗೆ ಗಾಯ ಆಗಿದೆ. ಮಿಂಟೋ, ನಾರಾಯಣ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಗಾಯಾಳುಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 6 ಜನರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅದರಲ್ಲೂ ಗಂಭೀರವಾಗಿ ಗಾಯಗಳಾಗಿರೋದು, ಸಣ್ಣ ಪುಟ್ಟ ಗಾಯಗಳಲ್ಲ, ಗಂಭೀರವಾಗಿ ಗಾಯಗಳಾಗಿರೋದು, ಕಣ್ಣಿಗೆ ಏಟು ಮಾಡಿಕೊಂಡಿದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 8 ಜನ ಇದ್ದಾರೆ. 8 ಜನರಿಗೆ ಚಿಕಿತ್ಸೆಯನ್ನು